गुरुदेव तुम्हारी जय जय हो, सद्गुरु आपकी जय जय हो। गुरुदेव तुम्हारी जय जय हो, सद्गुरु आपकी जय जय हो। गुरुदेव तुम्हारी जय जय हो। गुरुदेव तुम्हारी जय जय हो। सद्गुरु आपकी जय जय हो। गुरुदेव तुम्हारी जय जय हो, सद्गुरु आपकी त्रैलोक्य संपदाल्लेपि समनुल्लेखन विद्महे सच्चिदानन्दरूपाय शिवाय ब्रह्मणे नमः। यामाभुस्सर्वलोकानां प्रकृतिं शास्त्रपालकाः तां धर्मचारिणीं शम्भो प्रणमामि पराशिव। वागर्थविव सम्पृक्तो वागर्थ प्रतिपत्तये ಜಗತಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ತ್ರಿಕಾಲ ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ತಮ್ಮೆಲ್ಲರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ ಪ್ರತಿನಿತ್ಯ ಚತುರ್ವೇಣಿ ಸಂಗಮ, ತ್ರಿವೇಣಿ ಸಂಗಮ ಅಲ್ಲ ಇದು, ಚತುರ್ವೇಣಿ ಸಂಗಮ ಇಲ್ಲಿ ಆಗ್ತದ. ಪ್ರಯಾಗರಾಜ್ಯದೊಳಗ ತ್ರಿವೇಣಿ ಸಂಗಮ ಅಂದ್ರು. ಪ್ರಯಾಗೇ ರಾಜೇಶ್ವರಂ ದೃಷ್ಟ್ವಾ ಏಕಬಿಲ್ವಂ ಶಿವಾರ್ಪಣ. ಕಾಶಿ ಕ್ಷೇತ್ರ ನಿವಾಸಂಚ ಕಾಲ ಭೈರವ ದರ್ಶನಂ ಪ್ರಯಾಗೇ ರಾಜೇಶ್ವರಂ ದೃಷ್ಟ್ವಾ ಏಕಬಿಲ್ವಂ ಶಿವಾರ್ಪಣ. ಅಲ್ಲಿ ಹೋದ ನಂತರ ಇಷ್ಟು ಪುಣ್ಯ ಬರ್ತದ ಅಂತಂದ್ರು. ಆದ್ರ ಇಲ್ಲಿ ಚತುರ್ವೇಣಿ ಸಂಗಮ ಅಂತಂದ ನಿಮಗ ಯಾಕಂದಿರಬೇಕು? ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ ಈ 4 ರಾಜ್ಯದಿಂದ ಇಲ್ಲಿ ಜನ ಕೂಡ್ತಾ ಇದ್ದಾರೆ. ಭಕ್ತರ ಸಂಗಮ ಇದು, ಭಕ್ತರ ಸಂಗಮ.
ಆ ಸಂಗಮಕ್ಕ ಮತ್ತು ಈ ಸಂಗಮಕ್ಕ ಏನು ವ್ಯತ್ಯಾಸ? ವ್ಯತ್ಯಾಸ ಏನಿದ್ದಿರ್ಬೇಕು? ಆ ಸಂಗಮದಲ್ಲಿ ಈ ಸಂಗಮದಲ್ಲಿ ಏನು ವ್ಯತ್ಯಾಸ? ಒಂದು ವ್ಯತ್ಯಾಸ ಅದ. ಅಲ್ಲಿ ಹೋದವರು ಬದುಕು ಬರ್ತಾರ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಇದ್ದವರು ಅವ್ರದ್ದು ಕಲ್ಯಾಣ ಆಗ್ತದಂತ ಗ್ಯಾರಂಟಿ ಅಂತ. ನದಿದಾಗ ಒಳಗೆ ಹೋದ್ರೆ ಏನ್ ಮುಷ್ಕಿಲ್. ಇದು ಜ್ಞಾನ ಸಾಗರ ಅಂತಾರೆ ಇದಕ್ಕೆ, ಜ್ಞಾನ ಸಾಗರ. ಅದು ಗಂಗಾ ಸಾಗರ. ಇದು ಯಾವ ಸಾಗರ? ಜ್ಞಾನ ಸಾಗರ. ಜ್ಞಾನ ಸಾಗರದಾಗ ಮುಳುಗಿ ಹೋದ್ರಪ್ಪ ಮ್ಯಾಲ ಅಂತದ ಏನೂ ಇಲ್ಲ. ಗಂಗಾ ಸಾಗರದಾಗ ಹೋದ್ರು ಬಹಳಷ್ಟು ಜನ ಹೋಗಿ ಆ ಕಡೆ ಹೋಗ್ಯಾರ, ಬಂದೇ ಇಲ್ಲ ಅವರು. ವಾಪಸ್ ನಮ್ಮ ನಾಂದೇಡ ಡಿಸ್ಟಿಕ್ದಿಂದ 250 ಜನ ಮುಳುಗಿ ಹೋಗ್ಯಾರ ಆ ಕಡೆ ಗಂಗಾ ಸಾಗರ. ಪ್ರವಚನ ನಡೆದಿತ್ತು, ಬಹಳ ದೊಡ್ಡ ನದಿ ಬಂತು, ಹರ್ಕೊಂಡು ಹೋದ್ರು. ಅದ ಏನು ಇಲ್ಲಿ ಯಾಕೆ ಬರ್ತದ ನದಿ? ಇಲ್ಲಿ ಯಾವ್ದ ನದಿ ಅದ? ಜ್ಞಾನಗಂಗಾ. ನಮ್ ದಿಗಂಬರ ಪಟೇಲ್ ಬಹಳ ಚಲೋ ಹಾಡ್ತಾರ, ಜ್ಞಾನಗಂಗಾ ವಾಹಿ ಘರೋ ಘರಿ. ಹಂಗ ಎಷ್ಟೆಷ್ಟು ದೂರದಿಂದ ಗಂಗೆ ಜಯಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ಮಿನ್ ಸನ್ನಿಧಿ ಗುರು. ಸಪ್ತ ನದಿಗಳು ಹರಿದು 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 ಗಂಗಾಕ್ಕೆ ಸೇರ್ತದಂತ. ಹಂಗ ದೂರದಿಂದ ಬಂದಂತ ಭಕ್ತಾದಿಗಳು ಹರಿದು 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 ಎಲ್ಲಿಗೆ ಬರ್ಲಕತ್ತಾರ? ನಾವು ಈ ದಿನ ಹರಿದು ನಾವು ಓಡ್ ಹೋಗಿದ್ದೆವು. ಈಗ ಎಲ್ಲರೂ ಹರಿದು ಮತ್ತೆ ಊರಿಗೆ ಹೊಂಟ್ರ ಈ ಕಡೆ ತಿರುಗಿ. ಬಿಜಾಪುರದಿಂದ ಮುಂದಾರ ನೋಡ್ರಿ. ಸ್ವಲ್ಪದ ಫರಕ್ ಐತಮ್ಮ ಬಿಜಾಪುರಕ್ಕೆ. ನಾವು ಬಿಜಾಪುರ ಎಲ್ಲ ನೀವು ಹಿಂಗ್ಸೂರು ಬಿಜಾಪುರದವ್ರು ಯಾರು ಬರೋದಿರಲ್ಲ ಅಂದ್ರ. ನಾವು ಬಬಲೇಶ್ವರಕ್ಕೆ ಹೋಗಿ ಬಿಜಾಪುರದಿಂದ ಹೊರಗೆ ಬಂದ ಮ್ಯಾಲ ಒಂದು ಅರ್ಧ ತಾಸಿಗೆ ಅಮ್ಮ ಫೋನ್ ಮಾಡಿದ್ರು. ನಾ ಈಗ ನೋಡಿದ್ರಿ ಸ್ಟೇಟಸ್ದಾಗ ತಾವು ಕಾಣಿಸಿದ್ರಿ ಅಂತಂದಾಗ ನಾವು ಇನ್ನೊಂದ್ ಸ್ವಲ್ಪ ಮೊದಲು ಫೋನ್ ಮಾಡಿದ್ರ ಭೇಟಿ ಆಗ್ತಿತ್ತಲ್ಲಮ್ಮ ಅಂತಂದಿವಿ. ಲಿಂಗಸೂಗೂರ್ ನೋಡ್ರಿ ಎಷ್ಟು ದೂರದಿಂದ ಬಂದರು. ಮತ್ತು ಅದೇ ರೀತಿಯಾಗಿ ತೆಲಂಗಾಣ ಲಿಂಬೂರ್ ಅಂತದ ಊರು. ಲಿಂಬೂರ್ದಿಂದ ಬಂದಾರ ತೆಲಂಗಾಣ. ಮತ್ತು ಬೀದರ್ದಿಂದ ಬಂದಾರ ಪ್ರಕಾಶ್ ಮೋದಿ ಸರ್ ಬಂದಿದ್ದಾರೆ ಇಲ್ಲಿ. ಅವ್ರನ್ನು ಬಹಳ ದೊಡ್ಡ ಸೇವಾ ಮಾಡ್ತಾ ಇದ್ದಾರೆ ಬೀದರ್ದೊಳಗೆ, ಮುಕ್ತಿಧಾಮದಲ್ಲಿ. ಬೀದರದಲ್ಲಿ 4 ದಿಕ್ಕಿಗೆ 4 ಮಠಗಳವ. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ದಕ್ಷಿಣ ಭಾಗಕ್ಕೆ ಕಾಮಧೇನು ಗೋಶಾಲ ಮಾಡಿದ್ದೀವಿ. ಪೂರ್ವ ದಿಕ್ಕಿಗೆ ಆರಾಧ್ಯ ನಗರ ಅಂತ ಮಾಡಿದ್ದೀವಿ. ಉತ್ತರ ದಿಕ್ಕಿಗೆ ಮುಕ್ತಿಧಾಮ ಅಂತ ಮಾಡಿದ್ದೀವಿ. ಪಶ್ಚಿಮ ದಿಕ್ಕಿಗೆ ಪಂಚಾಚಾರ್ಯ ಪುಣ್ಯಾಶ್ರಮ ಅಂತ ಮಾಡಿದ್ದೀವಿ. ಈ ರೀತಿಯಾಗಿರತಕ್ಕಂಥ ಒಂದು ವೈಭವ ಅಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. ಎಲ್ಲಿಂದ ಹೋಗ್ಯಾರ ಅಲ್ಲಿ ಒಂದು ವೈಭವ ಆಗಬೇಕು ಅನ್ನತಕ್ಕಂಥ ಭಾವದಿಂದ ಮೇಳಕುಂದಿಯ ಎಲ್ಲ ಸದ್ಭಕ್ತರು ಬಹಳ ವೈಭವದ ಪೂರಿತವಾಗಿರತಕ್ಕಂಥ ಕಾರ್ಯಕ್ರಮ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳ ಕಲ್ಯಾಣಕ್ಕಾಗಿ ಪ್ರತಿನಿತ್ಯ ಮಹಾಪೂಜೆಯನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಭಕ್ತಾದಿಗಳು ತಾಯಿ ಋಣ, ತಂದೆ ಋಣ ಮತ್ತು ಸಮಾಜದ ಋಣ, ಭಗವಂತನ ಋಣ, ಅದೇ ರೀತಿಯಾಗಿ ಗುರುವಿನ ಋಣ, ಇವು ಮುಟ್ಟಿಸೋದು ಬಹಳ ಕಠಿಣದ ಅಂತ.
ಋಣ ಮುಟ್ಟಿಸ್ಬೇಕಾದ್ರೆ ಬಹಳ ಕಠಿಣ ಅದ, ತೀರ್ಸಕ್ ಸಾಧ್ಯನೇ ಇಲ್ಲ. ಆದ್ರ ಈ ಮಾಧ್ಯಮದಿಂದ ಅವ್ರದ್ದು ಭಾರ ನಮಗೆ ಇಳಿಸಕ್ಕಾಗಲ್ಲ ಅಂತ ತಿಳ್ಕೊಂಡು ಈ ರೀತಿಯಾಗಿ ತುಲಾಭಾರ ಮಾಡಿ ಅದರ ಮ್ಯಾಲ ಕುಂದುರಿಸಿ ಅದರಿಂದ ಅಳ್ಯಕ್ಕಾಗಲ್ಲ ಮತ್ತು ದುಡ್ಡಿನಿಂದಾದ್ರೂ ಕೂಡ ಸ್ವಲ್ಪ ನಾವು ಭಾರ ಎತ್ತಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅನೇಕ ಭಕ್ತಾದಿಗಳು ಸ್ವಸಂಕಲ್ಪದಿಂದ ನಾವೇನು ನೀವು ಮಾಡ್ರಿ ಅಂತ ಯಾರಿಗೆ ಆರ್ಡರ್ ಮಾಡಿಲ್ಲ, ಅವರು ಭಕ್ತಿ ಭಾವದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಯಾರಾದ್ರೂ ಇವತ್ತು ಮಲ್ಲಬಾದೇನ ಚಿದಾನಂದ ಮಲ್ಲಬಾದೆ ಬಹಳ ಪೂರ್ವದಲ್ಲಿ ಒಂದು 8 ವರ್ಷದ ಪೂರ್ವದಲ್ಲಿ ಅವ ಹುಡುಗ ನಮ್ಮ ಇವತ್ತು ಕಾಣಿಸಲ್ಲ ಉಂಟ ನೀವು ಓಡಾಡಕತ್ತಾನ. ಬಹಳ ದಿವಸ ಪೂರ್ವದಲ್ಲಿ ಇವನಿಗೆ ಹಾಸ್ಪಿಟಲ್ದಾಗ ಸೋಲಾಪುರ ಹಾಸ್ಪಿಟಲ್ದಾಗ ಇದ್ರು. ಪುನಕ ಹಾಸ್ಪಿಟಲ್ದಾಗ ಇದ್ರು. ಡಾಕ್ಟರ್ ಭರೋಸಾ ಕೊಟ್ಟಿರ್ಲಿಲ್ಲ. ದಿನಾಲು 2 ದಿವಸಕ್ಕ 3 ದಿವಸಕ್ಕ ಅವನಿಗೆ ರಕ್ತ ಏರಿಸ್ತಿದ್ರು ಕೂಡ ರಕ್ತ ಏರಿಸ್ತಿದ್ರು. ನಮಗ್ ಭೇಟಿಯಾಗಿ ಇರ್ಲಿ ಬಿಡ್ಲಿ ಅಪ್ಪರೇ ನಿಮ್ ಪಾದಕ್ಕೆ ಹಾಕಿದೀವಿ, ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ನಮ್ಮ ಮ್ಯಾಲೆ ಬಿಟ್ಟಾಗ ಅವತ್ತಿನಿಂದ ಅವನಿಗೆ ರಕ್ತ ಏರ್ಸೋದು ಪ್ರಾಬ್ಲಮೇ ಮುಗಿದೈತಿ. ಓಡಾಡಕತ್ತಾನೀಗ ಅಲ್ಲಿ ಇಲ್ಲಿ. ಈಗ ಸ್ಕೂಲೇ ಬಿಟ್ಟು ಬಿಟ್ಟನ 11 ದಿನ. ಇದೊಂದು ನಿಮಿತ್ತ ಆಯ್ತು, ಚಲೋ ಆಯ್ತು, ನಮ್ಗೆ ಆನಂದ ಆಯ್ತು ಅಂತ ತಿಳ್ಕೊಂಡು. ಆದ್ರ ಇಂಥ ಒಂದು ಭಕ್ತಿ ಭಾವದಿಂದ ಮಲ್ಲಾಬಾದೆ ಪರಿವಾರದವರು ಇವತ್ತ ತುಲಾಭಾರವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ವಟಾರ್ ಅವ್ರ ಹೆಸರೇನು ಹೇಳಿದ್ರು ಬಂದು ಭೇಟಿಯಾಗಿ ಮಹಾಂತೇಶ್ ಮಹಾಂತೇಶ ಅಪ್ಪಾಜಿ ನಾವು ಮಾಡಬೇಕಂತ ಅನ್ನತಕ್ಕಂಥ ಭಾವನಾ ನಮ್ಮೆದುರಿಗೆ ಇಡ್ತೀವಿ ತಂದಾಗ ಆಗ್ಲಿಪ್ಪ ಅಂತ ತಿಳ್ಕೊಂಡು ಅವರಿಗೂ ಕೂಡ ಒಪ್ಪಿಸಿದೀವಿ. ಇದೇ ರೀತಿಯಾಗಿ ಪ್ರತಿನಿತ್ಯ ಸೇವಾ ಸಲ್ಲಿಸ್ತಾ ಇದ್ದಾರೆ. ಪರಂತು ಸಮಯದ ಅಭಾವ ಹೆಚ್ಚಿಗೆ ಹೇಳಾರ್ದಂಗ ಏನು ದೂರದಿಂದ ಬಂದಂತ ಎಲ್ಲ ಭಕ್ತಾದಿಗಳ ಜೀವನದಲ್ಲಿ ಮತ್ತು ಈ ಪೂಜೆ ಪಾಠಕ್ಕಾಗಿ ಕುಳಿತಂತಹ ನಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ. ಈಗ ಮೊಟ್ಟ ಮೊದಲಿಗೆ ಇದು ಆರತಿ ಆದ ನಂತರ, ಯಾಕಂದ್ರೆ ಕುಳಿತು ಎಂದೂ ಕುಂತಿದ್ದ ಹವ್ಯಾಸ ಇಲ್ಲ. ಇವಾಗ ನಸಿಕನೇ ಮಾತಾಡ್ಕೊಂಡು ಹೊಂಟಿದ್ದೇವೆ ರವಿ ಪಟೇಲ್ ಜೊತೆಗೆ. ಸ್ಕೂಲ್ ಹೋದ್ರವ ಕೆಳ ಕುಂತು ಅಭ್ಯಾಸ ಮಾಡ್ತಿದ್ದೆವು, ಬೆಂಚ್ಗಳು ಇರ್ಲಿಲ್ಲ. ಮನ್ಯಾಗನು ಕೆಳ ಕುಂತು ಊಟ ಮಾಡ್ತಿದ್ದೆವು, ಅಭ್ಯಾಸ ಅದು ಇತ್ತು. ಏನಾದ್ರೂ ಇದೇ ರೀತಿಯಾಗಿ ಚಪ್ಪಕಾಲು ಹೊಡೆದು ಕುಂತೆ ಊಟ ಮಾಡಬೇಕು, ಎಲ್ಲ ಮಾಡಬೇಕು. ಈಗ ಹೆಂಗದ ಟೇಬಲ್ ಸಿಸ್ಟಮೇ ಎಲ್ಲ, ಸೋಫಾ ಸೆಟ್, ಮೈಂಡ್ ಆಫ್ ಸೆಟ್ ಏನು. ಹಿಂಗಾಗಿ ಕೆಳಗ್ ಕೂಡ ಅಭ್ಯಾಸ ಕಳ್ಕೊಂಡ್ ಬಿಟ್ಟಿದೀವಿ. ಅದಕ್ಕೆ ತೊಂದರೆ ಆಗ್ತದ. ಆದ್ರೂ ಕೂಡ ಹಳ್ಳಿ ಊರದಾಗ ಇನ್ನೂ ಈ ಪರಂಪರೆ ಅದ, ಇನ್ನ ಪ್ರಾಕ್ಟೀಸ್ ಬೇಕು ಕೆಳಗ್ ಕೂಡೋದು. ಕುರ್ಚಿ ಮೇಲೆ ಕುಂತವ್ರು ನೀವು ವಯಸ್ಸಾಗ್ಯದ ಆ ಮಾತು ಬೇರೆ ಏನ್ರಿ. ಯಾರ್ದು ವಯಸ್ಸಾಗಿಲ್ಲ ಸಣ್ಣ ಸಣ್ಣ ಮಕ್ಕಳು ಕೆಳಗ್ ಕೂಡಬೇಕು. ಮೊಳಕಲ್ ಮೇಲೆ ಈಗತ್ತವ ಈಗಿನ ಜನಕ್ಕೆ ಬಹಳಷ್ಟು ಜನರಿಗೆ ಮೊಳಕಲ್ದು ಪ್ರಾಬ್ಲಮ್ ಅದ. ಅದಕ್ಕ जमीन पे बैठने वाले जमींदार, कुर्सी पे बैठने वाले चौकीदार. ನೀವು ಚೌಕಿದಾರ ಯಾರಂತಾರ? ನರೇಂದ್ರ ಮೋದಿ. ನೀವೆಲ್ಲ ನರೇಂದ್ರ ಮೋದಿ ಇದ್ದವರು, ಪ್ರಧಾನ ಮಂತ್ರಿಗಳು ನೀವೆಲ್ಲ. ನಿಮ್ ಕೆಳಕುಂತವ್ರ ಎಲ್ಲ ಸೇವಾ ಮಾಡೋರು ನಿಮಗೆ. ಅದಕ್ಕ ಚೌಕಿದಾರ ಅಂತ. चबूतर के ऊपर बैठने वाले चौकीदार, जमीन पे बैठने वाले जमींदार. ಜಮೀನ್ದಾರ್ ಆಗ್ತೀರಿ, ಚೌಕಿದಾರ್ ಆಗ್ತೀರಿ? ಇವತ್ತಿನಿಂದ ಜಮೀನ್ದಾರ್ ನಾವು ಎಲ್ಲ ಕೆಳಕ್ ಕುಂತು ಜಮೀನ್ದಾರ್ ಆಗ್ಬೇಕು. ಆಗ್ಲಿ, ಸಮಯ ಬಹಳ ಆಗ್ಯದ. ಒಂದು ಆರತಿ ತಗೊಳ್ರಿ.
ಗೋವಾಳು ಗುರುನಾ ಗುರುನಾ सुराचितलिङ्गं निर्मलभासितं सुवितलिङ्गं नमामि सदा Shiva.